ಸೀತನುವೆ ರಾಮನುವೆ ರಾಘವೇಂದ್ರ ಮಠಕ್ಕಂತ ಹೋಗವ್ರೆ. ಏನು ಮತ್ತೆ ಎಲ್ಲಿ ಹೊಂಟೋಯ್ತು? ಮನೇಲಿ ಕಾಣ್ತಾನೆ ಇಲ್ವಲ್ಲ? ಎಲ್ಲಿ ಹೊಂಟೋಯ್ತು? ರಾತ್ರಿದು ತಂಗ್ಳು ಇಟ್ಟಿತ್ತು, ಉಣ್ಕೊಂಡು ಎಲ್ಲೂ ಹೊಂಟೋಯ್ತು ಗೊತ್ತಾಯ್ತಲ್ವಲ್ಲ? ರಾಧಾ ರಾಧಾ ಹೇಳತ್ತೆ ಅಮ್ಮನ್ ನೋಡ್ದ? ಮುನ್ನ ನೋಡಿಲ್ವಲ್ಲತೆ? ಬೆಳಿಗ್ಗೆ ರಾತ್ರಿದು ಇಟ್ಟು ಇತ್ತು ಅಂದ್ಬಿಟ್ಟು ತಂಗಿ ಇಟ್ಟಿತ್ತು ಅಂದ್ಬಿಟ್ಟು ರಾತ್ರಿ ಸಾರ್ಗೆ ಉಣ್ಕೊಂಡು ಹೋಯ್ತು. ಎಲ್ಲಿ ಹೋಯ್ತು ಅಂತ ಗೊತ್ತಾಯ್ತಲ್ಲ ಕಣವ. ಒಂದು ಫೋನ್ ಮಾಡ್ಕೊಟ್ಟಿಯಾ? ಫೋನಾ? ಸರಿ, ಎಲ್ಲಿದ್ದದು ನಿಮ್ಮ ಫೋನು? ಅಲ್ಲಿ TV ಸ್ಟ್ಯಾಂಡಲ್ಲಿ ಕೆಳಗಡೆ ಮಡಿಕಿವ್ನಿ. ಅಲ್ಲಿ ಸಿಗ್ನಿಲ್ಲ ಅಂದರೆ ಕೋಣೆಯಲ್ಲಿ ಇರ್ತದೆ ಕಣವ. ಸರಿ ಕಣತೆ, ಆಯಿತು ತಂದ್ಕೊಡ್ತೀನಿ ರೀ. ಅವಾಗ್ಲೂ ನನಗೆ ಹೇಳ್ಬಿಟ್ಟು ಹೋಯ್ತಿತ್ತು. ಇವತ್ತು ಯಾಕೆ ಹೇಳಿಲ್ಲ? ಎಲ್ಗೊಂಟೋಯ್ತು ಕಾಣೆ? ಭಾನು ತಕೊಂಡು ಮನೆಗೆ ಹೊಂಟೋಯ್ತಾ? ಇಲ್ಲ ಇಲ್ಲ, ಭಾನು ತಕೊಂಡು ಮನೆಗೆ ನೆನ್ನೆ ತಾನೇ ಹೋಗಿತ್ತು. ಇವತ್ತು ಹೋಗಕ್ಕಿಲ್ಲ. ಹಂಗಾರೆ ಇನ್ನೆಲ್ಲಿ ಹೊಂಟೋಯ್ತು? ಹೊಲ್ಕೊಂಟೋಯ್ತಾ? ಮಾಡಿವ್ನಿ ತಕೊಳ್ಳಿ. ಹಿಂಗೈತದ ಸನ್ನತೆ ಆಯ್ತದೆ. ಹಲೋ ಕೇಳಿಸ್ತಿದ್ದದ? ಮಗ ಹೇಳವ ಪಾರ್ವತಿ. ಅತ್ತೆಗೆ ಎಲ್ಲಿದ್ದೀರಿ? ಮಗ ಇಲ್ಲಯ್ಯ ಸೌದೆ ಇದ್ದು ಅದಕ್ಕೆ ಎತ್ಕೊಂಡು ಹೋಗೋದಂತ ಬಂದಿದ್ದೆ ಕಣವ. ಹೇಳ್ಬಿಟ್ಟು ಹೋಗ್ಬೇಕು ತಾನೇ. ನಾನಿಲ್ಲಿ ಗಾಬರಿಯಾಗಿ ಕೂತೀವ್ನಿ. ನೀವು ನೋಡ್ರಿ ಅಲ್ಲಿಗೆ ಹೋಗಿದ್ದೀರಾ? ಅತ್ತೆ ಆಮೇಲೆ ಹೋಗ್ಬೋದಿತ್ತಲ್ಲ, ಸಂಜೆ ಮೇಲಿಂದ ಯಾಕೆ ಬಿಸಿಲೋತಲ್ಲಿ ಹೋಗಿದ್ದೀರಿ? ಯಾವ ಬಿಸಿಲವ? 10 ಗಂಟೆ 11 ಗಂಟೆಗೆ ಆಗ್ಲೇ ಬಿಸಿಲಾಗಿರೋದ? ಇಲ್ಲ, ಸೂರ್ಯ ಇನ್ನೂ ಸ್ವಲ್ಪ ಕಂಡ್ಬಿಡೋ ತನಕ ಮನೆ ಬಂದು ಸೇರ್ಕೊಬಿಡ್ತೀನಿ ಇರು. ಸರಿ ಕಣತೆ ಆಯ್ತು. ಅತ್ತೆ ಯಾಕೆ ಹೇಳ್ಬಿಟ್ಟು ಹೋಗಿತ್ತಿಲ್ವಲ್ಲ ಅಂತ ಫೋನ್ ಮಾಡಿದೆ ನಾನು. ಎಲ್ಲೋ ನೀವು ಭಾನುತಕ್ಕ ಅವ್ರ ಮನೆಗೆ ಹೋಗಿರ್ಬೇಕು ಅಂತ ಸುಮ್ಮನೆ ಆಗಿದ್ದೆ. ಆಮೇಲೆ ಜ್ಞಾಪಿಸ್ಕೊಂಡೆ, ನೆನ್ನೆ ತಾನೇ ಭಾನುತಕ್ಕ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದಿದ್ರಿ, ಪುನಃ ಹೋಗಕ್ಕಿಲ್ವಲ್ಲ, ಇವ್ರು ಎಲ್ಲಿಗೆ ಹೋಗಿರ್ಬೇಕು ಅಂದ್ಬಿಟ್ಟು ಫೋನ್ ಮಾಡಿದೆ ಕಣತೆ. ಇಲ್ಲ ಕಣ್ಮಗ, ಭಾನುತಕ್ಕನ ಮನೆಗೆ ಹೋಗಿಲ್ಲ. ಅದೇ ತಾತ ಹೊಲ ಉಳಿಸ್ತಾ ಇದ್ರು ಇಲ್ಲಿ ಏರ್ ಕಟ್ಕೊಂಡು. ಅದಕ್ಕೆ ಅದು ಹೆಂಗೆ ಉಳಿಸ್ತಾ ಇದ್ದಾರೋ ಅಂತ ನೋಡೋದಂತ ಬಂದ. ಇಲ್ಲಿ ಹೋಗವತ್ತಲ್ಲಿ ಕೌಲೆ ಅದಲ್ಲ ಇಲ್ಲಿ, ಅಲ್ಲಿ ಒಣ್ಣೊಣ್ಗೋಗಿರವು ಸೌದೆಗಳು ಕಂಡು. ಅದಕ್ಕೆ ಮನೆಗೆ ತಗೊಂಡು ಹೋದ್ರೆ ಒಂದು ಹೊತ್ತು ಸ್ನಾನಗಿನ ಮಾಡಕ್ಕೆ ಆಯ್ತವೆ, ಮಕ್ಳು ಮರಿ ಅವಲ್ಲ. ಅದಕ್ಕೆ ತೊಂದರೆ ಆಗ್ಬಾರ್ದಲ್ಲ ಸೌದೆಗೆ. ಅದಕ್ಕೆ ಎತ್ಕೊಂಡು ಬರೋದಂತ ಬಂದೆ ಕಣವ. ಜಾಸ್ತಿ ಇದಾವ ಕಣ್ಮಗ. ಒಂದು ಪಿಂಡಿ ಆದೋ, ಇನ್ನೊಂದು ಪಿಂಡಿ ಆದವೇನೋ. ಮುಂದಕ್ಕೆ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ತಡಿಕ ಬರ್ತೀನಿ. ಜಾಸ್ತಿ ತೊಂದರೆ ತಗೊಳಕ್ ಹೋಗ್ಬೇಡಿ. ಬನ್ನಿ ಪಾಪ, ವಯಸ್ಸಾಗದೆ ಬಿಸಿಲಲ್ಲಿ ನೋಡಿ ಹೆಂಗ್ ಸುತ್ತಿದ್ದೀರಿ. ಬನ್ನಿ ಮನೆಗೆ, ಬೇಕಾದ್ರೆ ನಮ್ಮ ಮನೆಯವ್ರು ಕಳಿಸ್ತೀನಿ ಬನ್ನಿ. ಶಿವ್ ನನ್ನ ಮಗ ನನ್ನ ಮಾತು ಕೇಳೋಣ? ಯಾವ ಮಾತನ್ನು ತಲೆಗ ಕಳಕಿಲ್ಲ ಅವನು. ಅವು ನಂಬ್ಕೊಬಿಟ್ರೆ ಚೊಂಬೆ ಗತಿ. ಮಗ ನೀನು ಏನುವೆ ತಲೆ ಕೆಡ್ಸ್ಕೊಬೇಡ. ಆಮೇಲೆ ಭಯ ಆಯಿತು ಅದೇ ಆಯಿತು ಎದುರುಕೊಂಡೆ ಅಂತ ಅನ್ಬೇಡವ. ಅದಕ್ಕೆ ಹೇಳಿವ್ನಿ, ಸಂದೆ ಆದರೂ ಸಿಕ್ಕಿಲ್ಲ, ಸೌದೆ ಗಿದೆ ಹುಡುಕ್ಬಿಟ್ಟು ಹೊಲ್ತವ್ ಮಡಗಿರ್ತೀನಿ. ಬೇಕಾದ್ರೆ ರಾಮ ಇಲ್ಲಾಂದ್ರೆ ಮಧು ಯಾರಾದ್ರೂ ಬರ್ತಾರಲ್ಲ, ಆಗ ಬೇಕಾದ್ರೆ ಕೊಟ್ಟು ಕಳ್ಸೋಕಾಯ್ತದೆ. ಏನಂದಿ? ಸರಿ ಕಣತೆ. ಮಳೆಗಿಲೆ ಬಂದ್ಬಿಟ್ರೆ ಏನು ಮಾಡೀರಿ? ಮಳೆ ಬಂದ್ರೆ ನೆನ್ಕೊಳಕಿಲ್ವಾ? ಮಗ ನೀನು ಹೇಳೋದು ನಿಜವೇಯ? ಅಕಸ್ಮಾತ್ ಮಳೆಗಿಲೆ ಬಂದ್ಬಿಟ್ರೆ ನೆಂದೋಯ್ತವೆ. ಹಂಗಾರೆ ಎಲ್ಲಿ ಮಡ್ಗನವ? ಅಯ್ಯೋ ಬುಡತಾಗೆ ಮಗ, ಬುಡು ಓದ್ಕ ಬಂದ್ಬಿಡ್ತೀನಿ ಒಂದೇ ಸಲ ತೆಗಿ. ಇನ್ನೇನು ಮಾಡಿ? ನೀವೆಲ್ಲಿದ್ದೀರಿ ಸರಿಯಾಗಿ ಹೇಳಿ, ಬಂದ್ಬಿಡ್ತೀನಿ ಸ್ವಲ್ಪ ಹೊತ್ತಲ್ಲಿ. ಸರಿ ಆಯ್ತು, ಬರುವೆ. ಮನೇಲಿ ಯಾರ್ಯಾರಿದ್ದಾರು? ನಾನು ಆಮೇಲೆ ರಾಧಾ ಅಷ್ಟೇ ಇರೋದು. ಸೀತಾ ಎಲ್ಗೋದ್ಲವ? ಸೀತನುವೆ ರಾಮನುವೆ ರಾಘವೇಂದ್ರ ಮಠಕ್ಕೆ ಹೋಗೋರೆ ಕಣತೆ. ಮಗ ಹಂಗಾರ ರಾಧಾ ಒಬ್ಳೆ ಇದ್ದಾಳವ? ಬೇಡ ಕಣವ, ಒಬ್ಳೆ ಬಿಡ್ಬೇಡ ಪಾಪ. ಬೇರೆ ಊರಿಂದ ಬೇರೆ ಊರಿಗೆ ಬಂದದೆ, ಎದುರು ಕಳಕಿಲ್ವ ಒಬ್ಳೆಯ? ಬೇಡ ಕಣವ, ಬೇಡ ಬೇಡ. ಇದ್ಬಿಟ್ಟು ರಾಧನ್ ನೋಡ್ಕೊ, ನಾನು ಬರ್ತೀನಿ. ಏನು ಮಾಡಕ್ಕೆ ಆಯ್ಕಿಲ್ಲ, ಒಂದೇ ಸಲ ಎತ್ತಕಾಯ್ಕಿನಿಲ್ಲ ಅಂದರೆ 2 ಸಲ ಬಂದ್ಬಿಟ್ಟು ಎತ್ಕೊಂಡು ಹೋಯ್ತೀನಿ. ಅದೇ ಏನು ಮಾತಾಡ್ತಿದ್ದೀರಿ ನೀವು? ರಾಧಾ ಈ ಊರಿಗೆ ಒಕ್ಕೊಂಡಿಲ್ವಾ? ಮನೆಗೂ ಒಕ್ಕೊಂಡವಳೆ. ಒಬ್ಳೆ ಇರ್ತಾಳೆ ಬುಡಿ. ಏನದದು? ರಾಧಾ ಅಮ್ಮ ಸೌದೆಗಿದೆ ಎಲ್ಲ ಹಾಯ್ಕೊಂಡು ಪಿಂಡಿ ಮಾಡಿ ಮಡಗಿದಂತೇವ. ಅಮ್ಮನ್ಗೆ ಒಂದೇ ಸಲ ಎತ್ತಕ್ಕೆ ಆಯ್ಕಿಲ್ಲ. ಅದಕ್ಕೆ ಹೋಗ್ಬಿಟ್ಟು ತಕೊಬತ್ತೀನಿ. ಬಿಗಿಗೆ ಬಾಕ್ಲಾಕೊಂಡು ಮನೇಲಿರವ. ಸರಿ ಕಣತೆ ಆಯ್ತು, ಹಂಗಾರೆ ಬೇಗ ಬಂದ್ಬಿಡಿ. ಮತ್ತೆ ಏನವ ಮಾತಾಡ್ತಿದ್ದಿ? ಅವಳು ಇರ್ತೀನಿ ಅಂದ್ರು ಅವಳೊಬ್ಳನ್ನೇ ಇರ್ಸೋದು ಬೇಡ ಕಣವ. ಏನಾದ್ರೂ ನೋಡಾಗಿಡ್ಬಿಡ್ತು. ಅವಳು ಬಿಂಬನ ಅವಳೇ ನೋಡ್ಬಿಟ್ಲು, ಹಾಗೆ ಎದ್ಗಿದ್ರು ಕಂಡ್ರೆ ಏನು ಮಾಡಿ? ಜರಾಗಿರ ಬರ್ತವೆ ಪಾಪ. ಬೇಡ ಕಣವ, ಬೇಡ ಬೇಡ. ಬೇಡ ಬುಡಿ, ಆಯ್ತು ನೀವು ಹೇಳೋದು ಸರಿಯೇ. ಬೇಡ ಕತ್ ಬುಡಿ ಗನ್ಮಗ. ಸರಿ
ಫೋನ್ ಮಡಗು. ಇನ್ನೂ ಸ್ವಲ್ಪ ಸೌದೆಗಳವೆ ಹುಡುಕ್ಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ. ಅಕಸ್ಮಾತ್ ಅಲ್ಲಿ ತನಕ ಯಾರಾದ್ರೂ ಮಧು ಇಲ್ಲ ರಾಮ ಗಿಮ ಬಂದಿಂದ್ರೆ ಕೂಟ್ರದಲ್ಲ ಕಳ್ಸು, ನಾನು ಜೊತೆಗೆ ಬಂದ್ಬಿಡ್ತೀನಿ. ಕನಕ ಸರಿ ಆಯ್ತು, ನನ್ನ ಮಗ ಮಡಗ್ತೀನಿ. ಕನಕ ಆಯ್ತು ಸರಿ. ಅದೇ ಕಣವ ಒಬ್ಬರೇ ಸೌದೆ ಆಯ್ತಿದ್ರು, ಅದಕ್ಕೆ ನಾನು ಹೋಗೋದಂತ ಅನ್ಕೊಂಡೆ. ನೀನಿದೆಯಲ್ಲ ಸೀತಾ ಇದ್ದಿದ್ರೆ ಹೆಂಗೋ ಸರಿ ಆಗೋದು ಇಬ್ರು ಇರೋಕೆ. ಒಬ್ಬಳೇನೆ ಪಾಪ ಇಡ್ಸೋದು ಬೇಡ ಅಂದ್ಬಿಟ್ಟು ಅಮ್ಮ ಬೇಡ ಅಂತದೆ. ಹೋಯ್ಕಿಲ್ಲ ಬಿಡು. ಮತ್ತೆ ಇದಕ್ಕೆಲ್ಲ ಎದುರುಕೊಂಡಾರ ಅಕ್ಕೊಂದು ಮದುವೆ ಆದ್ಮೇಲೆ ನಾನು ಒಬ್ಳೆ ತಾನೆ ಉಳ್ಕೊಂಡಿದ್ದು. ಆಗ ಅಮ್ಮ ಕೆಲ್ಸಕ್ಕೆ ಹೋಯ್ತದಲ್ಲ, ಆಗ ಮನೆಯಲ್ಲ ನಾನು ಒಬ್ಳೆ ಇರ್ತಿದ್ದು ಕಣತೆ. ನನ್ನ ಮಗ ನೀನು ಹೇಳೋದು ನಿಜವೇಯ? ಆದ್ರೂ ನಿಮ್ಮೂರಿಗೂ ನಮ್ಮೂರಿಗೂ ವ್ಯತ್ಯಾಸ ಇದ್ದೇ ಇರ್ತಾನೆ ಪಾಪ. ಏನಾದ್ರು ಈಗ ನೀರ್ಗೀರ್ ಮನೆಗೆ ಹೋಗ್ಬಿಟ್ಟೆ, ನಿನ್ ಬಿಂಬ ನೀನೇ ನೋಡ್ಬಿಟ್ರೆ ಆಮೇಲೆ ಎದ್ಗಿದ್ಕೊಬಿಟ್ರೆ ಏನು ಮಾಡೋದು ನಾವು? ಜರಗಿರ ಬಂದ್ಬಿಡ್ತೇವೆ. ಅದಕ್ಕೆ ಅವು ಜಾಸ್ತಿ ಒಗ್ಗಿರೋ ಜಾಗ ಇಲ್ವಲ್ಲ, ಅದಕ್ಕೆ ಹಿಂಗೆ ಆಗೋದು. ಬೇಡ ಬಿಡವ, ಇನ್ನೇನು ಮಾಡಕ್ಕೆ ಆಯ್ಕಿಲ್ಲ. ನೋಡದ ಅದೇಯ ಸೀತೆ ಹೇಳ ಯಾವ ಬಂದ್ಮೇಲೆ ಹೋಯ್ತೀನಿ. ಇಲ್ಲಾಂದ್ರೆ ಅದೇಯ ನಿಮ್ಮ ಬಾವ ಬಂದ್ಬಿಡ್ರಿ. ಬಾವ ಬಂದ್ಮೇಲೆ ಬೇಕಾದ್ರೆ ಕೂಟ್ರಲ್ಲಿ ಹೋಗ್ಬಿಟ್ಟು ಕೂಟ್ರಲ್ಲಿ ಬಂದ್ಬಿಡ್ತೀನಿ. ಸರಿ ಕಣತೆ ಆಯ್ತು. ಇನ್ನೆಷ್ಟೊತ್ತು ಅಕ್ಕವ್ರು ಬರೋದು? ಈಗ ಅಲ್ವಾ ಹೋಗಿರೋದು, ಇನ್ನು ಸುಮಾರು ಹೊತ್ತು ಬೇಕು ಕಣವ. ಕಣತೆ ಸರಿ ಆಯ್ತು, ಹಂಗಾರು ಹೋಗೋಣ. ಮಗ ಫೋನ್ ತಗೊಂಡು ಹೊಂಟೋಗ್ಬಿಡು, ಚಾರ್ಜ್ ಹಾಕ್ಬಿಡು. ಸರಿ ಆಯ್ತು. ಸೌದೆಗಳು ಏನು ಚಂದಗಾನಾಗಿದ್ದಾವು. ಮುಟ್ಟಿದ್ರೆ ಪುಡಿ ಆಯ್ತಾ ಕೂತವೆ. ಇದರಲ್ಲಿ ಒಂದು 2 ಸೌದೆ ಹಾಕೊಬಿಟ್ರೆ ಸಾಕು, ಆರಾಮಾಗಿ ಮನೆ ಜನ ಎಲ್ಲ ಸ್ನಾನ ಮಾಡ್ಕೋಬೋದು. ಒಸಿ ಬರವಾಗಿದ್ದದ. ಈ ಮಕ್ಕಳು ಯಾರಾದರೂ ಇದ್ದಿದ್ರೆ ಕರ್ಸ್ಕೊಂಡು ಎತ್ತಿಸ್ಕೋಬೋದಿತ್ತು. ಈಗ ಯಾರು ಇಲ್ವಲ್ಲ, ಏನು ಮಾಡೋಕ್ಕಾಯ್ತಿಲ್ಲ. ಮುಂದೆ ನೋಡ್ತೀನಿ, ಇನ್ನೂ ಚೆನ್ನಾಗಿರೋ ಸೌದೆಗಳು ಸಿಗ್ಬೋದು. ನನಗೆ ಇಲ್ಲೊಂದು ಮರ ಕಡ್ದಾಕೋದ್ರು ಅಲ್ವಾ, ನೋಡದ ಸೌದೆಗಳು ಸಿಕ್ಕವ ನೋಡ್ತೀನಿ. ಇಲ್ಲೇ ಅಲ್ವಾ ಮರ ಬಿದ್ದೋಗಿದ್ದು? ಎಲ್ಲಿ ಸೌದೆಗಳು ಕಾಣಿಸ್ತಾನೆ ಇಲ್ಲ. ಯಾರಾದರೂ ಎತ್ಕಿತ್ಕೊಂಡು ಏನೋ ಕಾಣಲ್ಲ. ಇಲ್ಲೇ ಬಿದ್ದಿತ್ತು, ಆಗ ಸಸಿ ಇತ್ತು. ಈಗ ಒಣಗೋಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಕಾಣ್ತಾನೆ ಇಲ್ವಲ್ಲ. ಅಣ್ಣ ಅಣ್ಣ, ಏನಮ್ಮ ಅಣ್ಣ? ಇಲ್ಲಿ ಒಂದು ಮರ ಬಿದ್ದೋಗ್ಬಿಟ್ಟಿತ್ತಲ್ಲ, ಎಲ್ಲಣ್ಣ ಅದು? ನಮ್ಮ ಹೊಲ ಅಲ್ವಮ್ಮ, ಅಕ್ಕೆ ತರಿಸ್ಬಿಟ್ಟು ಸೌದೆ ಕೊಟ್ಬಿಡಕಮ್ಮ. ಸೌದೆ ಕೊಟ್ಬಿಟ್ರ ಸರಿ ಕಣ್ ತಕೊಳ್ಳಿ ಅಮ್ಮ. ಬೇಕಾಗಿತ್ತಾ ಕಣ್ಣಣ್ಣ? ಮನೆಗೆ ಸೌದೆ ಬೇಕಾಗಿತ್ತು. ಇಲ್ಲೆಲ್ಲರೂ ಸಿಕ್ಕಿಕ್ತವ ಅಂತ ಬಂದೆ. ಹೋಸಲ ಇಲ್ಲಿ ನೋಡಿದ್ನ, ಮಳೆ ಬಂದು ಬಿದ್ದೋಗ್ಬಿಟ್ಟಿತ್ತು. ಆಗ ಸಸಿತ್ತು. ಈಗ ಎಲ್ಲೋ ಒಣಗಿರ್ಬೇಕು ಅಂತ ನೋಡೋದಂತ ಬಂದೆ. ಇಲ್ಲಿ ನೋಡ್ರೆ ಕಾಣ್ತಾನೆ ಇಲ್ವಲ್ಲ, ಅದಕ್ಕೆ ನಿಮ್ಮ ಕೂಗು ಕೇಳಿದ್ದು. ಉಂಕನಮ್ಮ ಸರಿ. ಸಸಿ ಇತ್ತಲ್ಲ, ಆಗ ಯಾರು ಓದ್ಕೊಂಡು ಹೋಗ್ಲಿಲ್ಲ ಮರನ. ಅದಕ್ಕೆ ಸುಮ್ಮನೆ ಏನಕ್ಕೆ ಯಾರಿಗೂ ಎತ್ಕೊಂಡು ಹೋಯ್ತಾರಲ್ಲ, ಏನು ಮಾಡೋದು ಅಂದ್ಬಿಟ್ಟು ಯಾರಿಗೋ ಒಬ್ರಿಗೆ ಹೇಳ್ಬಿಟ್ಟೆ. ನಿಮ್ಮಂಗಯ್ಯ ಯಾರಿಗೋ ಸೌದೆ ಬೇಕಾಗಿತ್ತಂತೆ, ಅದಕ್ಕೆ ನೀವೇ ಎತ್ಕೊಂಡು ಹೋಗಿ ಅಂದ್ಬಿಟ್ಟು ಸಿದ್ದಿತ್ತಲ್ಲ, ಆಗಲೇ ಕೊಟ್ಟಾಡ್ಸ್ಬಿಟ್ಟೆ ಮನೆ ತಾವು ಒಣ ಕಳಿ ಅಂತ. ಸರಿ ಕಂತ ಗಳಿ ಆಯಿತು. ಸರಿ ಕಣಮ್ಮ ಆಯಿತು. ಓ ಇಲ್ಲಂತೂ ಒಳ್ಳೆ ಸೌದೆ ಸಿಗ್ತವೆ ಇವತ್ತಂತೂ. ಬೇಕಾದಷ್ಟು ಸೌದೆ ಒಳ್ಳೆ ಚೆನ್ನಾಗವೆ. ಯಾರನ್ನಾದ್ರೂ ಕೇಳ್ಕೊಂಡು ತಗೋಬೇಕಾಗಿತ್ತು. ಈ ಹೊಲ್ದವ್ರು ಯಾರಪ್ಪ ಯಾರು ಅಂತನೂ ಗೊತ್ತಿಲ್ಲ. ಏನು ಮಾಡೋದು ಈಗ? ಯಾರು ಇಲ್ವಲ್ಲ, ಯಾರು ಕಾಣ್ತಾನೂ ಇಲ್ಲ. ಏನು ಮಾಡೋದು? ತಗೊಳ್ಳೋದೋ ಬೇಡವೋ? ನನಗಂತೂ ಗೊತ್ತಾಯ್ತಿಲ್ಲ. ಬುಡತ್ತಗೆ ಬೇಕಾದರೆ ನಾಳೆ ಇಲ್ಲ ನಾಡಿದ್ದು ಮಧು ಇಲ್ಲಾಂದ್ರೂ ರಾಮನು ಕರ್ಕ ಬಂದ್ಬಿಟ್ಟು ಹೊಲ್ಗಿಲ್ದವ್ರಿದ್ರೆ ಯಾರನ್ನಾರು ಕೇಳ್ಕೊಂಡು ತಗೊಂಡು ಹೋಗೋದ ಪಾಪ. ಅಕಸ್ಮಾತು ಅವ್ರಿಗೆ ಸೌದೆ ಬೇಕಾಗಿದ್ರೆ ಆಮೇಲೆ ಹಾಕೊಂಡು ನಮಗೆ ಬೈತಾರೆ. ಬೇಡ ಬೇಡ, ತಗೊಂಡು ಹೋಗೋದು ಬೇಡ. ಈಗ ಇದೊಂದು ಪಿಂಡಿನೇ ಸಾಕು. ನನಗೂ ಹೆಂಗಿರು ಹೊತ್ಕೊಂಡು ಹೋಗೋಕೆ ಐಕಿಲ್ವಲ್ಲ, ಒಂದು ಪಿಂಡಿನೇ ತಗೊಂಡೋಗ್ತೀನಿ ಮನೆಗೆ. ಬೇಕಾದ್ರೆ ನಾಳೆ ನಾಡಿದ್ದು ನಾನು ಹೇಳ್ದಂಗೆ ಕರ್ಕಿರ್ಕೊಂಡು ಬಂದರೆ ಆಯ್ತದೆ. ಹೀಗೆ ಹೊಂಟೋಯ್ತೀನಿ, ಮನೆಗೆ ಹತ್ರ ಆಯ್ತದೆ ಹೋಗೋಕ್ಕೆ. ಈ ಕಾವಲೆ ಒಳ್ಳೆ ಚೆನ್ನಾಗಿದೆ. ಹತ್ರದಲ್ಲೇ ನೀರು, ಮರ ಮಂಡಿಗಳು ಎಲ್ಲ ಚೆನ್ನಾಗಿ ಬೆಳ್ಕೋಬೋದು. ನೀರು ಹಿಂಗಿರ್ಬೇಕಾಗಿತ್ತು. ನಮ್ಮ ಹೊಲದಲ್ಲಿ ಯಾಕೋ ನೀರು ಸರಿಯಾಗಿ ಇಲ್ಲ ಕಣಪ್ಪ. ಈ ಸಲ ಇಲ್ಲಾಂದರೆ ಮುಂದೆ ಸಲ ಬೋರ್ ಕೊಡ್ಸಿಡ್ಬೇಕು. ಬೋರ್ ಕೊಡ್ಸಿಟ್ಬಿಟ್ಟು ಸ್ವಂತ ನೀರಂಗಿರಬೇಕು. ಈಗ ಯಾರನ್ನಾದ್ರೂ ಒಬ್ಬರನ್ನ ನೀರು ಬಿಟ್ಕೊಡಿ ಅಂದರೆ 1000 ಗಟ್ಟಲೆ ತಗೋತಾರೆ ಒಂದೊಂದು ಗಂಟೆಗೆ. ಅದ್ರ ಬದಲು ನಾವು ಒಂದ್ಸಲ ಖರ್ಚಾಗಲಿ ಅಂದ್ಬಿಟ್ಟು ಒಂದ್ಸಲ ಕೊಡ್ಸಿಡ್ಬಿಡ್ಬೇಕು. ನೋಡೋದ ನಮ್ಮ ಮನೆಯವ್ರ ಜೊತೆ ಮಾತಾಡ್ಬಿಟ್ಟು ಕೊಡ್ಸ್ಕೊಡ್ಬೇಕು ಪಾಪ. ಮಕ್ಕಳುಗಳು ಏನು ಮಾಡೋರು? ನಾವು ಮಾಡಿದ್ರೆ ಅಲ್ವಾ ಅವು ಮಾಡೋದು.
ಎಲ್ಲ ಮಾಡಿವಿ. ಹೆಂಗೋ ಅಷ್ಟಕ್ಕೆ ಇಷ್ಟಕ್ಕೆ ಪರವಾಗಿಲ್ಲ. ಹೆಂಗೋ ಮದುವೆ ಗಿದ್ವೆ ಮಾಡಿ ಹೊಲ್ಗಿಲ್ಲ ಎಲ್ಲ ಪರವಾಗಿಲ್ಲ. ಬೋರ್ ಒಂದಿಲ್ಲ. ಈಗ ಏನಾದರೂ ನಾವು ಹೊಲ್ಗಿಲ್ದಲ್ಲಿ ಕೆಲಸ ಮಾಡಲೇಬೇಕು ಅಂದರೆ ನೀರು ಬೇಕಲೇಬೇಕು. ಬೇರೆ ತಾವು ನೀರು ತಗೊಂಡಕ್ಕೆ ಸಾವಿರ ಸಾವಿರ ಗಟ್ಟಲೆ ಎಲ್ಲ ಕಳೆದೋಗ್ಬಿಡ್ತದೆ, ಸಾವಿರ ಸಾವಿರ ಅಂದ್ಕೊಂಡು. ಅದ್ರ ಬದಲು ಸ್ವಂತ ಅಂತ ಇದ್ದರೆ ಹೆಂಗೋ ಸ್ವಲ್ಪನಾದ್ರೂ ದುಡ್ಡು ಗಿಡ್ಡು ಕೂಡ್ಸ್ಕಿಸ್ ಮಡಗ್ಬೋದು. ಈಗ ಬರೀ ನೀರಿಗೆ ಆಗ್ಬಿಟ್ರೆ ನಾವು ಬೆಳೆದಿದ್ಕೂ ಏನಕ್ಕೂ ಪ್ರಯೋಜನ ಆಗಲ್ಲ. ಬೆಳೆದ ತಕ್ಕದಾಗೆ ಒಂದಿಷ್ಟು ಅಂತ ನಮಗೆ ಲಾಭ ಬರಬೇಕು. ಲಾಭನೇ ಕಾಣಲಿಲ್ಲ ಅಂದರೆ ಮಾಡಿದ್ರು ವೇಸ್ಟೇ. ಆಮೇಲೆ ಜೀವನ ಹೆಂಗೆ ಸಾಕ್ಸೋಕ್ಕದು ಹೆಂಗೂ ಆಯ್ಕಿಲ್ಲ. ಇವತ್ತೇ ಹೋಗ್ಬಿಟ್ಟು ಮನೆಯವ್ರ ಜೊತೆ ಮಾತಾಡ್ಬಿಟ್ಟು ಹಂಗೆಯ ನನ್ನ ಮಗನ ಜೊತೆನೂ ಮಾತಾಡ್ಬಿಟ್ಟು ಸೊಸೆ ಜೊತೆಗೂ ಮಗ ಮೊಮ್ಮಕ್ಕಳು ಎಲ್ಲ ನೋಡ್ದೆ. ಹೆಂಗರು ಕೆಲಸ ಮಾಡ್ತಾರಲ್ಲ, ಕೂಡಾಕ್ಬಿಟ್ಟು ದುಡ್ಡ ಈ ವರ್ಷ ಇಲ್ಲಾಂದರೆ ಮುಂದಿನ ವರ್ಷ ಪಕ್ಕ ಬೋರ್ ಕೊಡಿಸಿಡ್ಬೇಕು. ಈ ಹೊಲದಲ್ಲಿ ನೀರಂತೂ ಒಳ್ಳೆ ಚೆನ್ನಾಗಿ ಬರ್ತದೆ. ಬೆಳೆ ನೋಡು, ಬೆಳೆ ಹಂಗೆ ಇಷ್ಟು ಚೆನ್ನಾಗಿರೋದು. ಹಿಂಗೆ ನೀರು ಬರೋಂಗೆ ಅಲ್ವಾ ಬೆಳೆನೂ ಬರೋದು. ನಾವು ಒಳ್ಳೆ ಎಲ್ಲ ಮರುಭೂಮಿಯಾಗಿ ಕೂತದೆ ನಮ್ಮ ಹೊಲ ಕಡೆ ಎಲ್ಲ. ಏನು ಮಾಡೋಕ್ಕದದು, ಏನು ಮಾಡೋಕ್ಕಾಯ್ಕಿಲ್ಲ. ಇದೊಂದು ವರ್ಷ ಹೆಂಗೋ ಅಲ್ಲಿಂದ ಕಿತ್ತಿ ಇಲ್ಲಿಂದ ಕಿತ್ತಿ ದುಡ್ಡು ಗಿಡ ಹಾಕ್ಬಿಟ್ಟು ಮುಂದಿನ ವರ್ಷ ಮಾಡಿಬಿಡ್ಬೇಕು. ಏನ್ರಪ್ಪ, ಇವತ್ತಿಂದ ದಿನಕ್ಕೆ 2 ವಿಡಿಯೋ ಹಾಕ್ತೇವೆ. ಬೆಳಗ್ಗೆ ಒಂದು, ಮಧ್ಯಾಹ್ನ ಮೇಲೆ ಒಂದು ಅಂತಪ್ಪ. ದಯವಿಟ್ಟು 2 ವಿಡಿಯೋಗಳು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಪ್ಪ. ಹಂಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋ ನೋಡ್ರಪ್ಪ. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಬೇಕು ಕಣ್ರಪ್ಪ. ಆಮೇಲೆ ವಿಡಿಯೋ ಹೆಂಗಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೇನ್ರಪ್ಪ ಬರೋದಾ? ಧನ್ಯವಾದಗಳು.